ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ಯಾಟರ್ಡೇ, ನನಗೆ ಎಕ್ಸಾಮ್ ಆದಮೇಲೆ ಫಸ್ಟ್ ಡೇ ಆಫ್ ಹಾಲಿಡೇ. ಇದು ಸ್ವಲ್ಪ ನಿಧಾನಕ್ಕೆ ಎದ್ದೆ. ಅದು ಡೈಲಿ ಬೇಗ ಎದ್ದು ರೂಢಿ ಆಗಿದ್ದರೂ ಕೂಡ ನನಗೆ ಬೇಗನೆ ಎಚ್ಚರಿಕೆ ಆಯಿತು. ಬಟ್ ನಾನು ಮೇಲೆ ಎದ್ದೇಳಲಿಲ್ಲ. ಆರಾಮಾಗಿ ಮೈಂಡ್ ರಿಲ್ಯಾಕ್ಸ್ ಆಗಿದ್ದರಿಂದ ಆರಾಮ್ಸೆ ಮಲಗಿದ್ದೆ. ದೆನ್ ಒಂದು 8:30 ಹಂಗೆ ಎದ್ದೆ ಅಂತ ಅನಿಸುತ್ತೆ. ನನಗೆ ಮಲ್ಕೊಂಡಿದ್ರು ಬೋರ್ ಆಗ್ತಾ ಇರುತ್ತೆ, ಏನಾದರೂ ಮಾಡ್ಬೋದಲ್ವಾ ವೀಡಿಯೋಸ್ ಏನಾದರೂ ಅಂತ ಅನಿಸ್ತಾ ಇರುತ್ತೆ. ಸೊ ಹಂಗೆ ಒಂದು ಸ್ವಲ್ಪ ಹೊತ್ತು ಫೋನ್ನ ಸ್ಕ್ರೋಲ್ ಮಾಡಿಕೊಂಡು ಮೇಲೆದ್ದೆ. ಐ ನೋ ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್, ಬಟ್ ಐ ವಿಲ್ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಆ ಹ್ಯಾಬಿಟ್ನ ಬಿಡೋದಕ್ಕೆ. ಬಟ್ ಅದು ರೂಢಿ ಆಗಿಬಿಟ್ಟಿದೆ ಎಷ್ಟೊಂದು ದಿನದಿಂದ. ನಂತರ ಎದ್ದು ಕಿಟಕಿ ಎಲ್ಲ ಓಪನ್ ಮಾಡಿ ಸ್ಕ್ರೀನ್ಸ್ ಎಲ್ಲ ತೆಗೆದು ನೀರು ಕಾಯೋದಕ್ಕೆ ಇಡ್ತಾಯಿದ್ದೀನಿ. ನಾವು ಇಂಡಕ್ಷನ್ ಸ್ಟವ್ ಮೇಲೆ ನೀರನ್ನ ಕಾಯಿಸೋದು. ನನಗದೇನೋ ಗೀಝರ್ ಹಾಕ್ಸೋದಂದರೆ ತುಂಬಾ ಭಯ. ನಮ್ಮ ಮನೇಲಿ ಅದಕ್ಕಂತಲೇ ನಾವು ಹಾಕ್ಸೇ ಇಲ್ಲ. ನನಗೆ ತುಂಬ ಆ ಇನ್ಸಿಡೆಂಟ್ಸ್ ನಾವೆಲ್ಲ ನೋಡಿದ್ದೀವಿ, ಗೀಝರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಮಗೆ ತುಂಬ ಭಯ. ನಮ್ಮ ಮನೇಲಿ ಎಲ್ರಿಗೂ ಗೀಝರ್ ಭಯ. ಬಟ್ ಒಂದೊಂದು ಸತಿ ಹಿಂಸೆ ಆಗುತ್ತೆ ಇಂಡಕ್ಷನ್ ಸ್ಟವಲ್ಲಿ ನೀರು ಇಡೋದಕ್ಕೆ. ಬಟ್ ನಮ್ಗೆ ರೂಢಿ ಆಗೋಗಿದೆ. ಇವತ್ತು ಫ್ರೆಶ್ ಆಗಿ ಹೆಡ್ ಬಾತ್ನ ತೊಗೊಂಡೆ. ಆ್ಯಂಡ್ ಯೂಶ್ವಲಿ ನಾನು 1 ಅವರ್ ಬಿಸಿಲಲ್ಲೇ ನಿಂತಿರ್ತೀನಿ. ನೀಟಾಗಿ ಒಂದು 60% ನನ್ನ ಹೇರ್ ಡ್ರೈ ಆಗಿದೆ ಅಂದಾಗ ಬಿಡಿಸ್ಕೊತೀನಿ. ಫಸ್ಟ್ ನಾನು ಹಿಂಗೆ ಮಾಡ್ತಾಯಿದ್ದೆ, ಆಮೇಲೆ ನಾನು ಮತ್ತೆ ಬಿಟ್ಬಿಟ್ಟಿದ್ದೆ. ವೆಟ್ಟೇರಲ್ಲಿ ತಲೆ ಬಾಚಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ಆಮೇಲೆ ನನ್ನ ಕೂದಲು ತುಂಬ ಟ್ಯಾಂಗಲ್ ಆಗುತ್ತೆ. ಸೊ ಹಿಂಗೆ ಬಿಡಿಸಿದ್ರೇ ನೋವಾಗಲ್ಲ, ಇಲ್ಲ ತುಂಬ ನೋವಾಗುತ್ತೆ. ನೋಡ್ತಾ ಇರ್ಬೋದು, ತುಂಬ ಸಿವಿಯರ್ ಹೇರ್ ಫಾಲ್ ಆಗ್ತಾಯಿದೆ. ಐ ನೋ ಇಟ್ಸ್ ನಾಟ್ ಗುಡ್ ಅಂತ, ಬಟ್ ನಂಗೆ ಗೊತ್ತಿಲ್ಲ ಯಾಕೆ ಅಂತ. ತುಂಬ ಸ್ಟ್ರೆಸ್ಗೆ ಅಂತ ಅನಿಸುತ್ತೆ. ಸಿವಿಯರ್ ಆಗಿ ಇಷ್ಟು ಕೂದಲು ಉದುರುತ್ತೆ ನನಗೆ ಒನ್ ಟೈಮ್ ತಲೆ ಬಾಚಿದ್ರೆ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಕೂದಲೆಲ್ಲ ತುಂಬ ಸಣ್ಣ ಆಗೋಗಿದೆ. ಏನಾದರೂ ವರ್ಸ್ಟ್ ಕಾಂಪ್ಲಿಮೆಂಟ್ ನಿಮಗೆ ಸಿಗುತ್ತೆ ಅಂತ ಅಂದರೆ, ನಿನ್ನ ಕೂದಲು ಎಷ್ಟು ಚೆನ್ನಾಗಿತ್ತು ಅಂತ ಹೇಳೋರು ನಿನ್ನ ಕೂದಲಿಗೆ ಹೆಂಗೆ ಆಗೋಗಿದೆ ಅಂತ ಹೇಳ್ತಾರೆ. ನಮ್ಮಮ್ಮ ಅಂತೂ ತುಂಬ ರೇಗಿಸ್ತಾರೆ, ಬಿಕಾಸ್ ನನ್ನ ಕೂದಲು ಹಂಗೆ ಆಗೋಗಿದೆ, ತುಂಬ ಸಣ್ಣ ಆಗಿದೆ. ಬಟ್ ಇನ್ಮೇಲೆ ಕನ್ಸಿಸ್ಟೆಂಟ್ ಆಗಿ ಹೇರ್ನ ರೀಗ್ರೋತ್ ಮಾಡೋ ಜರ್ನಿಯಲ್ಲಿದ್ದೀನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರಕ್ಷಾ ರೆಡ್ಡಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ, ನಾನು ಮೇಕಪ್, ಸ್ಕಿನ್ ಕೇರ್, ಲೈಫ್ ಸ್ಟೈಲ್ ಮೇಲೆ ವೀಡಿಯೋಸ್ನ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋಸ್ ಎಲ್ಲ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಅಂದರೆ ಯು ಆರ್ ಇನ್ ದ ರೈಟ್ ಪೇಜ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೈಟ್ ನಾವು. ಆಲ್ಮೋಸ್ಟ್ 2 months ಆಗಿದೆ ನಾನು ವೀಡಿಯೋಸ್ ಅಂತ ಮಾಡಿ ಕ್ಯಾಮ್ರಾ ಮುಂದೆ ಬಂದು ನಿಂತು ಮಾತಾಡಿ. ನಂಗೆ ತುಂಬಾ ಆಕ್ವರ್ಡ್ ಫೀಲ್ ಆಗ್ತಾ ಇದೆ. ಏನೋ ಹೊಸದಾಗಿ ಗೊತ್ತಿಲ್ಲದಿರೋ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಬಟ್ ದಿಸ್ ವಾಸ್ ಆಲ್ವೇಸ್ ಮೈ ಪ್ಯಾಷನ್ ಆಗಿತ್ತು, ಟು ಟಾಕ್ ಲೈಕ್ ದಿಸ್, ಟು ಕಮ್ ಇನ್ ಫ್ರಂಟ್ ಆಫ್ ಕ್ಯಾಮರಾ. ನಂಗೆ ಏನು ಅನಿಸುತ್ತೆ ಅದನ್ನು ಹೇಳಬೇಕು ಅಂತ. ಬೀಯಿಂಗ್ ಅ ಸಿಂಗಲ್ ಕಿಡ್, ನಾನು ಯಾವಾಗಲೂ ಅಷ್ಟೇ ಎಷ್ಟೊಂದು ಥಿಂಗ್ಸ್ನ ನನ್ನಲ್ಲೇ ನಾನು ಇಟ್ಕೊಳ್ತಾ ಇದ್ದೆ, ಬಿಕಾಸ್ ಯಾರೂ ಇರ್ತಾ ಇರಲಿಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ. ಬಟ್ ಆಲ್ಸೋ ಐ ಲೈಕ್ ಟು ಬಿ ಅ ಸಿಂಗಲ್ ಕಿಡ್, ಅದು ಸಪ್ರೇಟ್ ವಿಷಯ. ಆ್ಯಂಡ್ ಐ ಆಮ್ ಕ್ಲೋಸ್ ಟು ಮೈ ಫಾದರ್ ಆ್ಯಂಡ್ ಮದರ್. ಬಟ್ ಆಲ್ಸೋ ನನಗೆ ತುಂಬ ಏನಾದರೂ ಹೇಳ್ಕೋಬೇಕು ಅಂತೆಲ್ಲ ಅನಿಸ್ತಿದ್ದು, ನನಗೆ ಯಾರೋ ಒಬ್ಬರು ಹೇಳ್ಕೊಳ್ಳೋದಕ್ಕೆ ಸಿಕ್ಕಿದ್ದಾರೆ, ಹೇಳ್ಕೊಬೋದು ಅನ್ನೋ ಥರ ಫೀಲ್ ಆಗುತ್ತೆ. ಯೂಟ್ಯೂಬ್ ಇಸ್ ಆಲ್ವೇಸ್ ಅಬೌಟ್ ಮೈ ಪ್ಯಾಷನ್ ಅಂತಲೇ ಹೇಳ್ಬೋದು. ನಾನು ಸ್ಟಾರ್ಟ್ ಮಾಡಿದಾಗ ಮನಿ ಮಾಡ್ಬೋದು ಅಂತಲೇ ಅಂದ್ಕೊಂಡಿದ್ದು. ಬಟ್ ವೆನ್ ಐ ಸ್ಟಾರ್ಟೆಡ್ ದ ಜರ್ನಿ, ನನಗೆ ಅರ್ಥ ಆಯಿತು ಅದು ಮನಿಗೋಸ್ಕರ ಅಲ್ಲ ಅಂತ. ನಾನು ಯಾವಾಗಾದರೂ ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಂಗೆ ತುಂಬ ಖುಷಿ ಕೊಡ್ತಾ ಇತ್ತು, ತುಂಬ ಹ್ಯಾಪಿ ಅಂತ ಅನಿಸ್ತಾ ಇತ್ತು. ದೆನ್ ಐ ಫೌಂಡ್ ಮೈ ಸೆಲ್ಫ್ ಇನ್ ದಿಸ್ ಜರ್ನಿ ಅಂತಲೇ ಹೇಳ್ಬೋದು. ಸೊ ತುಂಬ ದಿನ ಆಗಿತ್ತು, 2 months ಬ್ರೇಕ್ ತೊಗೊಂಡಿದ್ದೆ. ಒಂದಷ್ಟು ಜನ ನನಗೆ ಕಮೆಂಟ್ಸ್ ಕೂಡ ಮಾಡಿದ್ರಿ, ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್. ಏನಾಯಿತು, ಚೆನ್ನಾಗೆಲ್ಲ ಹೋಗ್ತಿದ್ಯಾ ನಿನ್ನ ಲೈಫಲ್ಲಿ, ಆರಾಮಾಗಿದೆಯಾ ಅಂತೆಲ್ಲ ಕೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಬಿಕಾಸ್ ಎಷ್ಟೊಂದು ಸತಿ ನಮ್ಮ ಅಕ್ಕಪಕ್ಕ ಇರೋರೇ ಏನಾದರೂ ಆದರೆ ಕೇಳೋದಿಲ್ಲ. ಅಂಥದ್ರಲ್ಲಿ ನಾನು ಯಾರಂತ ಗೊತ್ತಿಲ್ಲ, ನೀವು ಯಾರಂತ ಗೊತ್ತಿಲ್ಲ. ಐ ನೋ ಐ ಹ್ಯಾವ್ ಓನ್ಲಿ 1000 ಸಬ್ಸ್ಕ್ರೈಬರ್ಸ್. ಬಟ್ ಆ 1000 ಸಬ್ಸ್ಕ್ರೈಬರ್ಸ್ ಕೂಡ ಯಾರಿಗೂ ಈಸಿಯಾಗಿ ಬರೋದಿಲ್ಲ. ಆ್ಯಂಡ್ 3000 ಫಾಲೋವರ್ಸ್ ಕೂಡ ಯಾರಿಗೂ ಈಸಿಯಾಗಿ ಬರೋದಿಲ್ಲ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ 2 years ಇಂದ ಇನ್ಸ್ಟಾಗ್ರಾಮಲ್ಲಿ 3000 ಫಾಲೋವರ್ಸ್ಗೆ ಸ್ಟ್ರಕ್ ಆಗಿದ್ದೀನಿ. ಐ ಡೋಂಟ್ ನೋ. ಸೊ ನನಗೆ 1 month ಗ್ಯಾಪ್ ಸಿಗುತ್ತೆ ಕಾಲೇಜ್ ಕಡೆಯಿಂದ. ಸೊ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಲೆಟ್ಸ್ ಡೂ ಸಮಥಿಂಗ್ ಅಂತ ಐ ಆಮ್ ಬ್ಯಾಕ್ ಟು ಟ್ರ್ಯಾಕ್. ಇವತ್ತು ಸ್ಯಾಟರ್ಡೇ ಆ್ಯಂಡ್ ಬೆಳಗ್ಗೆಯಿಂದ ಏನು ಮಾಡಿದೆ ಅಂತ ತೋರಿಸಿದ್ದೀನಿ. ತುಂಬ ಅನ್ಪ್ರೊಡಕ್ಟಿವ್ ಆಗಿದ್ದೆ, ಸುಮ್ಮನೆ ಮಲ್ಕೊಂಡಿದ್ದೆ. ನಾನು ಇವತ್ತು ಮತ್ತು ನಾಳೆ ಫುಲ್ ಚಿಲ್ ಮಾಡಿ ಮಂಡೆಯಿಂದ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ ಅಂತ. ಆಲ್ಮೋಸ್ಟ್ ಸ್ಯಾಟರ್ಡೇ ಮತ್ತು ಸಂಡೇ ಅದಕ್ಕೆಲ್ಲ ಏನೇನು ಪ್ರೆಪ್ ಮಾಡ್ಕೊತಾ ಇದ್ದೀನಿ. ಸೊ ಆಲ್ಸೋ ನನಗೆ ನಾನು ವಿಡಿಯೋಸ್ ಮಾಡದೇ ಇದ್ದರೂ ಕೂಡ ಒಂದು PR ಪ್ಯಾಕೇಜ್ ಬಂದಿದೆ. ಆ್ಯಂಡ್ ಆ ಬ್ರ್ಯಾಂಡ್ ಏನಿದೆ ಅವ್ರು ಎಷ್ಟು ಸ್ವೀಟ್ ಅಂತ ಅಂದರೆ, ನನಗೆ ವಿಡಿಯೋ ಮಾಡಬೇಕು ಅಂತಲೂ ಏನೂ ಕೇಳಿಲ್ಲ. ನಾನು ಏನು ಹೇಳ್ತೀನಿ ಅಂತ ಅಂದರೆ, ಆಲ್ವೇಸ್ ಮೇಕ್ ಶ್ಯೂರ್ ಯುವರ್ ಕ್ವಾಲಿಟಿ ಇಸ್ ಗುಡ್. ಕಾಪಿ ಮಾಡೋದು ಅಂದರೆ ಒಬ್ಬರು ಕಂಟೆಂಟ್ನ ತೊಗೊಂಡು ಅದನ್ನು ಮಾಡೋದು, ಅದು ಆ ಟೈಮಿಗೆ ಆಗುತ್ತೆ. ಬಟ್ ವೆನ್ ಯು ಆರ್
ಕಾಂಟೆಂಟ್ ಇಸ್ ಒರಿಜಿನಲ್, ನೀವು ಪಕ್ಕಾ ಮಾಡ್ತಾ ಇದ್ದೀರಾ ಅಂತ ಗೊತ್ತಿದ್ರೆ ಆಬ್ವಿಯಸ್ ಆಗಿ ನಿಮಗೆ ಕಮ್ಮಿ ಫಾಲೋವರ್ಸ್ ಇದ್ರೂ ದೊಡ್ಡ ಬ್ರ್ಯಾಂಡ್ ಕೂಡ ನಿಮ್ಮ ಹತ್ರ ಬಂದೇ ಬರುತ್ತೆ. ಬಿಕಾಸ್ ಆಫ್ ದ ಕಾಂಟೆಂಟ್ ಯು ಕ್ರಿಯೇಟ್ ಅಲ್ವಾ. ಸೊ ನಿಮ್ಮದ್ರಲ್ಲಿ ನಿಮ್ಮ ಕಾಂಟೆಂಟಲ್ಲಿ ಏನೋ ಒಂದು ನೋಡಿನೇ ಅವರು ನಿಮಗೆ ಕಳಿಸ್ಕೊಡ್ತಾರೆ. ಸೊ ಆ ಬ್ರ್ಯಾಂಡ್ ಅವರು ಪಾಪ ನನಗೆ ಒಂದು PR ಕಳಿಸ್ಕೊಟ್ಟಿದ್ದಾರೆ. ಇದರಿಂದ ಒಂದು ದೊಡ್ಡ ಸ್ಟೋರಿನೇ ಇದೆ, ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳ್ತೀನಿ. ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ಮೀ ಆನ್ ಇನ್ಸ್ಟಾಗ್ರಾಮ್, ಮೇಕ್ ಶೋರ್ ಯು ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ದೇರ್ ಐ ಕ್ರಿಯೇಟ್ ಫ್ಯಾಷನ್, ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್ ಕಾಂಟೆಂಟ್, ಮೇಜರ್ಲಿ ಫ್ಯಾಷನ್ ಆ್ಯಂಡ್ ಮೇಕಪ್ ಕಾಂಟೆಂಟ್. ಸೊ ಮೊದಲನೇದು ಬಂದು ಐ ಶೋ ಯು ಈ ಒಂದು ಬ್ರೈಡಲ್ ಫೇಶಿಯಲ್ ಕಿಟ್ ಅನ್ನೋ ಥರ ಇದೊಂದಿದೆ. ಇದನ್ನು ನಾನು ಸಪ್ರೇಟ್ ಯೂಟ್ಯೂಬ್ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು 3 ಸೋಪ್ಗಳು ಕಳಿಸ್ಕೊಟ್ಟಿದ್ದಾರೆ. ಐ ಶೋ ಯು. ಒಂದು ಬಂದು ನ್ಯಾಚುರಲ್ ಸ್ಯಾಂಡಲ್ವುಡ್ ಸೋಪ್ ಅಂತ ಇದೊಂದು. ನೆಕ್ಸ್ಟ್ ಇಸ್ 2-in-1 ಮಾಯ್ಶ್ಚರೈಸಿಂಗ್ ಎಕ್ಸ್ಫೋಲಿಯೇಟಿಂಗ್ ಬಾರ್. ಆ್ಯಂಡ್ ಇದು ನಂಗೆ ತುಂಬ ಬೇಕಿತ್ತು. ಐ ವಾಂಟೆಡ್ ಟು ಟ್ರೈ ದಿಸ್ ಸೋ ಬ್ಯಾಡ್ಲಿ. ಡಾರ್ಕ್ ಸ್ಪಾಟ್ಸ್ ಬ್ರೈಟ್ನಿಂಗ್ ಬಾರ್ ಅಂತ. ನನಗೆ ಎಲ್ಬೋಸ್ ಎಲ್ಲ ತುಂಬ ಡಾರ್ಕ್ ಇರೋದ್ರಿಂದ ಸೊ ಐ ವಾಂಟೆಡ್ ಟು ಟ್ರೈ ದಿಸ್. ನಮಗೆ ಬ್ರ್ಯಾಂಡ್ ಕಡೆಯಿಂದ ಒಂದಷ್ಟು ಪಾಯಿಂಟ್ಸ್ ಅಂತ ಸಿಗುತ್ತೆ. ಆ ಪಾಯಿಂಟ್ಸಲ್ಲಿ ನಾವು ಅವರು PR ಕೊಡಬೇಕಂತ ಅಂದ್ಕೊಂಡಿರ್ತಾರಲ್ಲ, ಇಫ್ ದೇ ಆರ್ ನಾಟ್ ಶ್ಯೂರ್ ಯಾವ ಪ್ರಾಡಕ್ಟ್ನ ಕಳಿಸ್ಕೊಡ್ಬೇಕು ಅಂತ, ದೇ ವಿಲ್ ಗಿವ್ ಅಸ್ ಪಾಯಿಂಟ್. ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ ಅಂತ. ನಾನು ಇಷ್ಟನ್ನು ಚೂಸ್ ಮಾಡಿದೆ. ಸೊ ಇದು ತುಂಬಾ ನೆಸೆಸಿಟಿ ಇತ್ತು, ಅದಕ್ಕೋಸ್ಕರ ಇದನ್ನು ಚೂಸ್ ಮಾಡಿಕೊಂಡೆ. ಆದಷ್ಟು ಬೇಗ ಇದರ 3 ಸೋಪ್ದು ರಿವ್ಯೂ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡ್ತೀನಿ. ಆ್ಯಂಡ್ ಇದನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಐ ವಾಂಟೆಡ್ ಟು ಟಾಕ್ ಇನ್ ಡೀಟೇಲ್ ಅಂದ್ಬಿಟ್ಟು ನಾನು ಯೂಟ್ಯೂಬ್ಗೆ ಈ ಕಾಂಟೆಂಟ್ ಮಾಡೋಣ ಅಂತ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಫಾರ್ ಶ್ಯೂರ್ ಒಂದು ಮಾತ್ರ ಹೇಳ್ಬೋದು, ನಾನು ಈ 2 months ಗ್ಯಾಪ್ ತೊಗೊಂಡಿದ್ದು ನಾನು ತುಂಬಾ ಒಳ್ಳೆಯದಾಯಿತು ಅಂತ ಅನಿಸುತ್ತೆ. ಬಿಕಾಸ್ ಐ ಹ್ಯಾವ್ ಪ್ಲ್ಯಾನ್ಡ್ ಸೋ ಮಚ್ ಹ್ಯೂಜ್. ನನಗೆ ಅದು ಹ್ಯೂಜ್ ಅಂತಲೇ. ಬಿಕಾಸ್ ಅದಕ್ಕೋಸ್ಕರ ತುಂಬ ಸೇವ್ ಮಾಡ್ತಾ ಇದ್ದೆ. ನಾನು ಪಾರ್ಟ್ ಟೈಮ್ ಜಾಬ್ ಏನು ಮಾಡ್ತಾ ಇದ್ದೆ, ಅದರಿಂದ ಬರೋವಂಥ ಅಮೌಂಟ್, ಸರ್ಟನ್ ಅಮೌಂಟ್ನ ಸೇವ್ ಮಾಡ್ತಾ ಬರ್ತಾ ಇದ್ದೆ. ಬರ್ತಿದ್ದಿದ್ದು ಕಮ್ಮಿನೇ ಆದರೂ ಕೂಡ ಅದರಿಂದ ನಾನು ಯಾವಾಗಲೂ ಅಮೌಂಟ್ನ ಸೇವ್ ಮಾಡಿಕೊಂಡೇ ಬರ್ತಾ ಇದ್ದೆ. ಸೊ ಫೈನಲಿ ಅದರಿಂದ ಕೂಡ ನಾನು ಏನೋ ಒಂದು ಮಾಡೋಣ ಕಾಂಟೆಂಟ್ ಕ್ರಿಯೇಷನಲ್ಲೇ ಅಂದ್ಬಿಟ್ಟು ಅದನ್ನು ಕೂಡ ನಾನು ಎಲ್ಲ ತೋರಿಸ್ತೀನಿ. ಅದಕ್ಕೊಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ. ಸೊ ತುಂಬ ಮಾತಾಡೋದಿದೆ, ಅದರಲ್ಲಿ ಒಂದು 10% ನಿಮ್ಮ ಹತ್ರ ಇವಾಗ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಬೆಳಗ್ಗೆ ಹೆಡ್ ವಾಶ್ ಮಾಡಿದೆ ಇವತ್ತು. ನನ್ನ ಕೂದಲು ತುಂಬಾ ಸಣ್ಣ ಆಗೋಗಿದೆ. ಆಲ್ಸೋ ಐ ಆಮ್ ಇನ್ ಮೈ ಹೇರ್ ರೀಗ್ರೋತ್ ಜರ್ನಿ ಆಲ್ಸೋ. ಸೊ ಅದನ್ನು ಏನು ಮಾಡ್ತೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ಕಂಪ್ಲೀಟ್ ರೂಮ್ ಮೇಕ್ ಓವರ್ ಮಾಡೋದಿದೆ, ಅದೇ ಹೇಳಿದ್ನಲ್ಲ ಸೇವ್ ಮಾಡ್ತಾ ಇದ್ದೆ ಅಂತ, ಫಾರ್ ದಿಸ್ ರೀಸನ್ ಓನ್ಲಿ. ಅದು ಕೂಡ ಕಂಪ್ಲೀಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತು ಸ್ವಲ್ಪ ನನ್ನ ವಾರ್ಡ್ರೂಬ್ನ ಕ್ಲೀನ್ ಮಾಡೋದಿದೆ. ಫಸ್ಟ್ ಲೆಟ್ಸ್ ಡೂ ದ್ಯಾಟ್. ಐ ಆಮ್ ಯಾಪಿಂಗ್ ಸೋ ಮಚ್, ಸೊ ಬೇರ್ ವಿತ್ ಮೀ. ಆ್ಯಂಡ್ ಯಾಕೆ ನಾನು ಯೂಶ್ವಲಿ ಕಬೋರ್ಡ್ ಕ್ಲೀನ್ ಮಾಡಲ್ಲ ಅಂತ ಅಂದರೆ, ನನಗೇನೋ ಗೊತ್ತಿಲ್ಲ, ನಂಗೆ ಕಬೋರ್ಡ್ ಕ್ಲೀನ್ ಮಾಡಿಬಿಟ್ರೆ ನನಗೆ ಯಾವುದೋ ಬಟ್ಟೆ ಸಿಗಲ್ಲ ಅಂತ ಅನಿಸುತ್ತೆ. ನನಗೆ ಮೆಸ್ಸಿಯಾಗಿದ್ದರೆ ಎಲ್ಲ ಕಾಣಿಸ್ತಾ ಇರುತ್ತೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡಲ್ಲ. ಬಟ್ ನಮ್ಮಮ್ಮ ತುಂಬ ದಿನದಿಂದ ಹೇಳ್ತಾ ಇದ್ದಾರೆ, ಸೊ ಐ ವಾಂಟ್ ಟು ಕ್ಲೀನ್ ದ್ಯಾಟ್. ಆ್ಯಂಡ್ ಆಲ್ಸೋ ನಮ್ಮಮ್ಮ ಇವತ್ತು ನನಗೊಂದು ಹೇಳಿದ್ರು, ಐ ವಿಲ್ ಶೇರ್ ದ್ಯಾಟ್ ವೈಲ್ ಐ ಕ್ಲೀನ್ ಮೈ ಕಬೋರ್ಡ್. ನಾನು ಯೂಶ್ವಲಿ ನಮ್ಮ ಅಮ್ಮನ ಜೊತೆ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ. ಯಾರಾದರೂ ನನಗೆ ಹರ್ಟ್ ಮಾಡಿದ್ರೆ ಅಥವಾ ಖುಷಿ ಪಡಿಸಿದ್ರೆ ಪ್ರತಿಯೊಂದೂ. ಹಾಗೆ ಅವತ್ತು ನಂಗೆ ತುಂಬ ಬೇಜಾರಾಗಿತ್ತು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೆ. ಅವ್ರು ಹಂಗೆ ಮಾಡಿದ್ರು, ಅವ್ರ ಆ್ಯಕ್ಷನ್ಸಿಂದ ನಂಗೆ ಹರ್ಟ್ ಆಯಿತು, ಅದು ಇದು ಅಂತ. ಆಗ ನಮ್ಮಮ್ಮ ಒಂದೇ ಮಾತು ಹೇಳಿದ್ರು, ನೀನು ಫಿಸಿಕಲಿ ಅವ್ರ ಜೊತೆ ಕನೆಕ್ಟ್ ಆಗಿದ್ದರೂ ಕೂಡ ಎಮೋಷ್ನಲಿ ಆ್ಯಂಡ್ ಮೆಂಟಲಿ ಯು ಶುಡ್ ಬಿ ಸ್ಟೇಬಲ್ ಅಂತ. ನಂಗೆ ಆಗ ಅನಿಸ್ತು ಡಿಟ್ಯಾಚ್ಮೆಂಟ್ ಎಷ್ಟು ಈಸಿ, ನಾವು ಅದನ್ನು ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ಐ ಹೋಪ್ ಅದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ನೀವು ಫಿಸಿಕಲಿ ಒಬ್ಬರ ಜೊತೆ ಎಷ್ಟೇ ಕನೆಕ್ಟ್ ಆಗಿದ್ದರೂ ಮೆಂಟಲಿ ನೀವು ಸ್ಟೇಬಲ್ ಆಗಿ ಇರಬೇಕು. ಅವ್ರಿಗೆ ಕಂಪ್ಲೀಟ್ ಕಂಟ್ರೋಲ್ನ ಕೊಡಬಾರ್ದು. ಅವ್ರಿಗೆ ಅಂತ ಅಂದರೆ ನಿಮ್ಮ ಲೈಫಲ್ಲಿ ಯಾರಿರ್ತಾರೋ ಅವರಿಗೆ. ನೀವು ಆಗ ಡಿಟ್ಯಾಚ್ಮೆಂಟ್ ಆಗೋದು ಒಂದು ಪರ್ಸನಿಂದ ತುಂಬ ಈಸಿ ಅಂತ ಅನಿಸುತ್ತೆ. ಇಲ್ಲ ಅಂತ ಅಂದರೆ ತುಂಬ ಮೆಂಟಲಿ ಡೌನ್ ಆಗ್ತೀವಿ, ಸಫರ್ ಮಾಡಬೇಕಾಗುತ್ತೆ. ನಮ್ಮಮ್ಮ ನನಗೆ ಇವತ್ತೇ ಈ ಮಾತನ್ನ ಹೇಳಿಲ್ಲ, ತುಂಬ ಸತಿ ಹೇಳಿದ್ದಾರೆ. ಬಟ್ ಇವತ್ತು ನನಗೆ ತುಂಬಾ ನಾಟ್ತು ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು, ಅವ್ರದ್ದೇ ಎಕ್ಸಾಂಪಲ್ ಕೊಟ್ಟು, ನಾಳೆ ನಾನು ಇದ್ದರೂ ಇಲ್ಲ ಅಂತ ಅಂದರೂ ನೀನು ನಿನ್ನ ಜೀವನನ ನಡೆಸಬೇಕು. ಆ್ಯಂಡ್ ನಿನ್ನ ಜೀವನ ನಡೆಯುತ್ತೆ. 1 ವಾರ ಆಳ್ತೀವಿ, 2 ವಾರ ಆಳ್ತೀವಿ ಒಂದು ಪರ್ಸನ್ಗೆ, ಆಮೇಲೆ ನಾವೇ ಅದನ್ನು ಮರಿತಾ ಬರ್ತೀವಿ ಅಂತ. ಆ್ಯಂಡ್ ಇದನ್ನು ನಾನು ತುಂಬ ಸತಿ ಅಬ್ಸರ್ವ್ ಮಾಡಿಬಿಟ್ಟಿದ್ದೀನಿ. ನಾವು ಒಬ್ಬರು ಪರ್ಸನ್ ಇಲ್ಲ ಅಂತ ಅಂದರೆ 1 ದಿನ ಆಳ್ತೀವಿ ಆ್ಯಂಡ್ ಸೆಕೆಂಡ್ ಡೇಗೆ ನಾವು ಈಸಿಯಾಗಿ ಮೂವ್ ಆನ್ ಆಗ್ತೀವಿ ಅಂತ. ಫೈನಲಿ ನನ್ನ ಫಸ್ಟ್ ಶೆಲ್ಫ್ ಏನಿದೆ ಅದನ್ನು ಕಂಪ್ಲೀಟಾಗಿ ನೀಟಾಗಿ ಜೋಡಿಸಿದ್ದೀನಿ. ಸೊ ಹೇಳ್ತೀನಿ. ಫಸ್ಟ್ ಇದೆಲ್ಲ ನನ್ನ ನೈಟ್ ಪ್ಯಾಂಟ್ಸ್ ಏನಿದೆ ಅದು. ಇದು ಕಂಪ್ಲೀಟ್ ನನ್ನ ಟೀ ಶರ್ಟ್ಸು.
ಇಲ್ಲಿರೋದು ನನ್ನ ಕುರ್ತಾ ಸೆಟ್ಸ್ ಮತ್ತು ಹೊಸ 2 ಟಾಪ್ಗಳು ಹಾಗೆ ಇದೆ, ಇನ್ನೂ ಹಾಕ್ಕೊಂಡಿಲ್ಲ. ಇದೆಲ್ಲ ಕಾಲೇಜ್ಗೆ ಹಾಕೊಂಡು ಹೋಗೋ ಬಟ್ಟೆಗಳು ಆ್ಯಂಡ್ ಇದೆಲ್ಲನೂ ಕೂಡ ಕಾಲೇಜ್ಗೆ ಹಾಕೊಳ್ಳುವಂಥ ಟಾಪ್ಗಳು. ಇದೆಲ್ಲ ನನ್ನ ಕುರ್ತಾಸು. ಮತ್ತು ಇಲ್ಲೇನಿದೆ ಅಲ್ವಾ, ಇದು ನನ್ನ ಕುರ್ತಾಸು. ಇಲ್ಲಿ ನಾನು ಯೂಸೇ ಮಾಡಲ್ಲ ಜಾಸ್ತಿ ಅನ್ನೋವಂಥ ನನ್ನ ಸ್ಕರ್ಟ್ ಆಗಿರ್ಬೋದು, ಆ ಥರ ಬಟ್ಟೆಗಳಿವೆ. ಇದೆಲ್ಲ ಸ್ಕರ್ಟ್ಗಳು. ಮತ್ತು ಇದು ಎಕ್ಸ್ಟ್ರಾ ಅಂತ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದಿಷ್ಟು ನನ್ನ ಜೀನ್ಸ್ ಪ್ಯಾಂಟ್ಸು. ನನ್ನ ಹತ್ರ ಫಸ್ಟ್ 1-2 ಜೀನ್ಸ್ ಬಿಟ್ಟರೆ ಜೀನ್ಸೇ ಇರಲಿಲ್ಲ. ಆಮೇಲೆ ನಾನು ಪಾರ್ಟ್ ಟೈಮ್ ಜಾಬ್ ಹೋಗ್ತಾ ಎಲ್ಲ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಆಗಾಗ ತೊಗೊಂಡಿರುವಂಥ ಜೀನ್ಸ್ ಇದೆಲ್ಲ. ಕೆಲವೊಂದು ನಮ್ಮಪ್ಪ ಕೊಡಿಸಿರೋದು ಇದೆ, ಇದೆಲ್ಲ ನಮ್ಮಪ್ಪ ಕೊಡಿಸಿರೋದು, ಇದೆಲ್ಲ ನಮ್ಮಪ್ಪ ಕೊಡಿಸಿರೋದು. ಸೊ ಬೇಸಿಕಲಿ ಈ ರೋ ಮತ್ತು ಈ ರೋ ಏನಿದೆ ಇದಿಷ್ಟು ಕಾಲೇಜ್ ಬಟ್ಟೆಗಳು. ಈ 2 ರೋ ಏನಿದೆ ಇದು ನಾನು ಮನೇಲಿ ಹಾಕುವಂಥ ಬಟ್ಟೆ. ಇದು ಕುರ್ತಾ ಸೆಟ್ಸ್, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಹಾಕ್ಕೊಳ್ಳೋದು. ಮತ್ತು ಇಲ್ಲಿರೋದೆಲ್ಲ ಹೊಸ ಬಟ್ಟೆ. ನೀವು ಈ ಪ್ಯಾಂಟ್ ಏನು ನೋಡ್ತಾ ಇದ್ದೀರಾ, ನಾನು ಒಂದು ಸತಿನೂ ಹಾಕಿಲ್ಲ. ಇದು 2 ಮೀಶೋಯಿಂದ ತರಿಸ್ಕೊಂಡಿದ್ದು, ಬಟ್ ಒನ್ ಟೈಮು ವೇರ್ ಮಾಡಿರಲಿಲ್ಲ. ಇದು ನನಗೆ ತುಂಬ ಲೂಸ್ ಅಂತ ವೇರ್ ಮಾಡಿಲ್ಲ. ಇದು ಯಾವುದಾದ್ರೂ ಒಳ್ಳೆ ಬೀಚ್ ಡ್ರೆಸ್ ಥರ ಇದೆ, ಝೂಡಿಯೋಲ್ಲಿ ತೊಗೊಂಡಿದ್ದೀನಿ. ಟ್ಯಾಗ್ ಕೂಡ ರಿಮೂವ್ ಮಾಡಿಲ್ಲ. ಸೊ ಇದನ್ನು ಎಲ್ಲಿ ಹಾಕೋಬೇಕು ಅಂತ ನಂಗೆ ಗೊತ್ತಿಲ್ಲ. ಸೊ ನಾನು ಹಾಗೆ ಇಟ್ಟಿದ್ದೀನಿ. ಸೊ ಬೇಸಿಕಲಿ ದಿಸ್ ಇಸ್ ಹೌ ಮೈ ವಾರ್ಡ್ರೋಬ್ ಲುಕ್ಸ್ ಲೈಕ್. ನೀವು ಕೆಳಗಡೆ ಬಂದರೆ ಇಲ್ಲಿ ಸೆಕೆಂಡ್ ಕಂಪಾರ್ಟ್ಮೆಂಟ್. ಇಲ್ಲಿ ಎಲ್ಲ ಗ್ರ್ಯಾಂಡ್ ಬಟ್ಟೆಗಳು, ಮದುವೆಗೆ ರಿಸೆಪ್ಷನ್ಗೆ ಹಾಕೊಳ್ಳುವಂಥ ಬಟ್ಟೆಗಳು. ಇನ್ನೂ ಇಲ್ಲೊಂದು ಶೆಲ್ಫ್ ಇದೆ ಅಲ್ವಾ, ಈ ಶೆಲ್ಫಲ್ಲಿ ಫುಲ್ಲು ನನ್ನ ಗೌನ್ಸ್ಗಳೆಲ್ಲ ಅಲ್ಲಿದೆ ಅಲ್ವಾ, ಅದೆಲ್ಲ ನನ್ನ ದೊಡ್ಡ ಗೌನ್ಗಳು. ಆ ಗೌನೆಲ್ಲ ದೊಡ್ಡ ರಿಸೆಪ್ಷನ್ಗೆ ಹಾಕೊಳ್ಳುವಂಥ ಹೆವಿ ಗೌನ್ಸ್ ಅಲ್ಲಿಟ್ಟಿದ್ದೀನಿ. ಮಿಕ್ಕಿದ್ದೆಲ್ಲ ಇಲ್ಲೆಲ್ಲ ಲಂಗ ಬ್ಲೌಸು ಆ ಥರ ಬಟ್ಟೆಗಳೆಲ್ಲ ಇಲ್ಲಿದ್ದಾವೆ. ಆ್ಯಂಡ್ ದಿಸ್ ಇಸ್ ಹೌ ಮೈ ವಾರ್ಡ್ರೋಬ್ ಲುಕ್ಸ್ ಲೈಕ್. ಆ್ಯಂಡ್ ದಟ್ಸ್ ಇಟ್. ಆ್ಯಂಡ್ ಇಲ್ಲಿಗೆ ಬರೋದಾದರೆ ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನೀವು ಇಷ್ಟು ಗಜಿಬಿಜಿನ ಇಲ್ಲಿ ನೋಡೋದೇ ಇಲ್ಲ. ಈ ಥರ ಇದೆ, ನೋಡ್ಕೊಂಬಿಡಿ ಈ ಕಂಪ್ಲೀಟ್ ಸ್ಪೇಸ್. ಆ್ಯಂಡ್ ಇದಿಷ್ಟು ನಾನು ಆರ್ಡರ್ ಮಾಡಿರುವಂಥ ಐಟಮ್ಸ್, ಇದೆಲ್ಲ ಒಂದು ಹಾಲ್ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಬಂದರೆ ನನ್ನ ಮೇಕಪ್ ವ್ಯಾನಿಟಿ ಇದು. ಸೊ ಹಿಂಗೆ ಕಾಣಿಸುತ್ತೆ. ಆ್ಯಂಡ್ ನನ್ನ ಟ್ರೈಪೋಡ್, ಬುಕ್ಸ್ ಎಲ್ಲ ಇದೆ, ಬುಕ್ಸ್ ಎಲ್ಲ ಕ್ಲಿಯರ್ ಮಾಡಬೇಕು. ಸೊ ಎಕ್ಸಾಮ್ ಎಲ್ಲ ಆಯ್ತಲ್ಲ, ಕ್ಲಿಯರ್ ಮಾಡಬೇಕು. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಫುಲ್ ಮೆಸ್ ಆಗಿದೆ, ನಾಳೆ ಇದನ್ನು ಕ್ಲೀನ್ ಮಾಡ್ತೀನಿ. ಆ್ಯಂಡ್ PR ಬಾಕ್ಸ್ ಎಲ್ಲ ನಾನು ಯೂಶ್ವಲಿ ಇಲ್ಲಿ ಸ್ಟೋರ್ ಮಾಡ್ತೀನಿ. ನನ್ನ ಲೈಟ್ ಆ್ಯಂಡ್ ಚಾರ್ಜ್ ಎಲ್ಲ ನಾನು ಇಲ್ಲೇ ಹಾಕೋದು. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಇಸ್. ಆದಷ್ಟು ಬೇಗ ಇದನ್ನು ಕ್ಲೀನ್ ಮಾಡ್ತೀನಿ, ಅದೊಂದು ಸಪ್ರೇಟ್ ವ್ಲಾಗೇ ಬರುತ್ತೆ. ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇಷ್ಟು ಬೇಗ ನನ್ನ ವಾರ್ಡ್ರೋಬ್ನ ಕ್ಲೀನ್ ಮಾಡಿರೋದು. ಬಿಕಾಸ್ ನಾನು ಮೊನ್ನೆ ಅಂದರೆ ಒಂದು 5-6 ಮಂತ್ಸ್ ಬ್ಯಾಕ್ ಕ್ಲೀನ್ ಮಾಡಿದ್ದು. ಅದು ಹಾಗೆ ಇತ್ತು. ನನ್ನಷ್ಟು ಕಾಲೇಜ್ಗೆ ರಿಪೀಟೆಡ್ ಬಟ್ಟೆಗಳನ್ನ ಹಾಕೊಂಡಿದ್ದ ಜೀನ್ಸ್ ಪ್ಯಾಂಟ್ನ ಹಾಕೊಳ್ಳೋರು ಯಾರೂ ಇಲ್ಲ ಅನಿಸುತ್ತೆ. ಬಿಕಾಸ್ ನಾನು ತುಂಬ ಬಟ್ಟೆಗಳನ್ನ ರಿಪೀಟ್ ಹಾಕ್ತಾನೆ ಇರ್ತೀನಿ. ಬಿಕಾಸ್ ನನ್ನ ಹತ್ರ ಒಂದು ತುಂಬ ಬಟ್ಟೆಗಳಿಲ್ಲ, ಹೇಳ್ಕೊಳ್ಳೋಷ್ಟು ಬಟ್ಟೆಗಳು, ಕಾಲೇಜ್ಗೆ ಹಾಕೊಂಡು ಹೋಗುವಂಥ ವಾವ್ ಅನ್ನೋ ಬಟ್ಟೆಗಳು ಇಲ್ಲ. ಬಟ್ ಇರೋದ್ರಲ್ಲೇ ಐ ಆಮ್ ಗ್ರೇಟ್ಫುಲ್ ಅಷ್ಟೇ. ಬಿಕಾಸ್ ನನಗೆ ಅದಕ್ಕಂತಲೇ ಸ್ಪೆಂಡ್ ಮಾಡಿ ತೊಗೊಳೋದಕ್ಕೆ ಇಷ್ಟ ಇಲ್ಲ. ಸೊ ಇರೋದ್ರಲ್ಲಿ ಹಾಕೊಂಡು ಹೋಗ್ತೀನಿ. ಆ್ಯಂಡ್ ಆಲ್ಸೋ ನನಗೆ ಫಸ್ಟೆಲ್ಲ ಅನಿಸಿತ್ತು ಎಲ್ಲರೂ ಚೆನ್ನಾಗಿ ಬಟ್ಟೆ ಹಾಕೊಂಡ್ಬರ್ತಾರೆ, ನಾನು ಮಾತ್ರ ತುಂಬ ರಿಪೀಟ್ ಬಟ್ಟೆಗಳು ಹಾಕೊಂಡು ಹೋಗ್ತೀನಿ ಅಂತ. ದೆನ್ ಐ ಥಾಟ್ ಇಟ್ಸ್ ಓಕೆ, ಏನು ಹಾಕೊಂಡು ಹೋಗಿದ್ದ ಬಟ್ಟೆನೇ ಹಾಕೊಂಡು ಹೋದರೆ ತಪ್ಪೇನೂ ಇಲ್ಲ ಅಂತ. ನಮ್ಗೆ ಯಾವ್ದು ಕಂಫರ್ಟ್, ನನಗೆ ಯೂಶ್ವಲಿ ಕುರ್ತಾ ಮತ್ತು ಲೂಸ್ ಪ್ಯಾಂಟ್ಸ್ ಹಾಕ್ಕೊಂಡು ಒಂದು ಪೋನಿ ಹಾಕ್ಕೊಂಡು ಹೋದ್ರೇ ನನಗೆ ಕಂಫರ್ಟಬಲ್ ಆಗಿ ಕುತ್ಕೊಂಡು ಕ್ಲಾಸ್ ಕೇಳೋದಕ್ಕಾಗುತ್ತೆ. ನಾನು ಏನಾದರೂ ಚೆನ್ನಾಗಿ ಹೋಗಿದ್ದ ದಿನ ಯೂಶ್ವಲಿ ನಾನು ಕಾನ್ಸಂಟ್ರೇಟೇ ಮಾಡಲ್ಲ ಕ್ಲಾಸ್ ಮೇಲೆ. ನನ್ನ ಕೂದಲು ನೋಡ್ಕೊ, ನನ್ನ ಬಟ್ಟೆ ನೋಡ್ಕೊ, ಇದೇ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಯೂಶ್ವಲಿ ಹೆಡ್ ಬಾತ್ ತೊಗೊಂಡಿದ್ದ ದಿನ ಮಾತ್ರ ಫುಲ್ ಚೆನ್ನಾಗಿ ರೆಡಿಯಾಗಿ ಹೋಗ್ತೀನಿ ಕಾಲೇಜ್ಗೆ. ಮಿಕ್ಕಿದ ದಿನ ಎಲ್ಲ ನಾನು ಮಾಮೂಲಿಯಾಗಿ ತುಂಬ ಸಿಂಪಲಾಗಿ ರಿಪೀಟೆಡ್ ಬಟ್ಟೆಗಳನ್ನೇ ರಿಪೀಟ್ ಮಾಡ್ತಾ ಇರ್ತೀನಿ. ಸೊ ಇದೊಂದು. ಆ್ಯಂಡ್ ತುಂಬ ಬೇಗ ಕ್ಲೀನ್ ಮಾಡಿಬಿಟ್ಟೆ, ನಾನು ವಾರ್ಡ್ರೋಬ್ ಕೂಡ ಕ್ಲೀನ್ ಆಯಿತು. ಆ್ಯಂಡ್ ದಟ್ಸ್ ಇಟ್. ಆಲ್ಮೋಸ್ಟ್ ನಾನು ಎಲ್ಲ ಈ ವ್ಲಾಗಲ್ಲಿ ಎಷ್ಟು ಇನ್ಕ್ಲೂಡ್ ಮಾಡ್ಬೋದು ಅಷ್ಟು ಇನ್ಕ್ಲೂಡ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಎಲ್ಲೂ ಬೋರಿಂಗ್ ಆಗಿಲ್ಲ ಅಂತ. ಆ್ಯಂಡ್ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ, ಅಪ್ಕಮಿಂಗ್ ವಿಡಿಯೋಸ್ ತುಂಬಾ ಒಳ್ಳೊಳ್ಳೆ ಕಾಂಟೆಂಟ್ ಬರುತ್ತೆ. ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೈಟ್ ನೌ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯಿತು, ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ವಿಡಿಯೋಸ್ ಹಾಕ್ತಿಲ್ಲ ಅಂತ. ಬಿಕಾಸ್ ಸ್ವಲ್ಪ ಹೆಲ್ಡಪ್ ಆಗಿತ್ತು ಕಾಲೇಜು ಅದು ಇದು ಅಂತ. ಸೊ ಫೈನಲಿ ಎಲ್ಲ ಒಂದು ಬ್ರೇಕ್ ಸಿಕ್ಕಿದೆ. ಆ್ಯಂಡ್ ಲೆಟ್ಸ್ ಯುಟಿಲೈಸ್ ದಿಸ್ ಇನ್ ಅ ಪ್ರಾಪರ್ ವೇ ಆ್ಯಂಡ್ ಮೇಕ್ ಸಮಥಿಂಗ್ good out of it. That's it for this video. Meet you in my another video. Until then, take care. Love you all. Bye bye.